ಮುಖಾಂತರನೇ ಹೋಗೋಣ. ಎಲ್ಲ ಬ್ಯಾಂಕ್ಗಳಲ್ಲೂ ಹಿಂದಿಯವರೇ ಇದ್ದಾರೆ. ಹಿಂದಿಯವರು ಇರಲಿ, ಬಟ್ 6 ತಿಂಗಳಲ್ಲಿ ಕನ್ನಡ ಕಲಿಬೇಕಂತಿದೆ. ಯಾಕೆ ಕಲಿತಾ ಇಲ್ಲ? ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ನಮ್ಮ ಸಂಬಳ ಬೇಕು, ನಮ್ಮ ಗಾಳಿ ಬೇಕು, ನೀರು ಬೇಕು, ನಮ್ಮ ಜಾಗ ಬೇಕು, ಕನ್ನಡ ಬೇಕು. ಕನ್ನಡಕ್ಕೆ ನೆನ್ನೆ ಎಷ್ಟು ಅವಮಾನ ಮಾಡಿದ್ದಾರೆ ಮಾತಾಯಿಯನ್ನು ಸಾರ್ವಜನಿಕರೆಲ್ಲ ನೋಡಿದ್ದಾರೆ. ಹಾಗಾಗಿ ಈಗಲೇ ಎಚ್ಚೆತ್ಕೊಳ್ಬೇಕು. SBI ಬ್ಯಾಂಕು ನೆನ್ನೆ ಬಂದು ನನ್ನ ಕರೆದ್ರು, ನಾನು ಹೋಗಲಿಲ್ಲ, ನಾನು ಸಸ್ಪೆಂಡ್ ಮಾಡಿಲ್ಲ. ಏನಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು? ಟ್ರಾನ್ಸ್ಫರ್ ಒಂದು ಪನಿಷ್ಮೆಂಟ್ ಅಲ್ಲ. ಫಸ್ಟ್ ತಿಳ್ಕೊಬೇಕಿರೋ ಜನ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದು ಪನಿಷ್ಮೆಂಟ್ ಅಲ್ಲ. ಒಬ್ಬರು ಸಸ್ಪೆಂಡ್ ಮಾಡಿದಾಗ ಅವ್ರಿಗೇನು ಅನ್ನೋದು ಗೊತ್ತಾಗುತ್ತೆ. ಅದು 4 ಜನಕ್ಕೆ ಗೊತ್ತಾಗ ಕನ್ನಡಕ್ಕೆ ಬೆಲೆ ಕೊಡ್ತಾರೆ. ಇವರು ಯಾಕೆ ಕನ್ನಡಕ್ಕೆ ಬೆಲೆ ಕೊಡೋಲ್ಲ ಅಂದರೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರು ಅದನ್ನ ಟ್ರಾನ್ಸ್ಫರ್ಗೆ ಲೆಕ್ಕಕ್ಕೆ ಇಟ್ಕೊಳೋದು. ಹಾಗಾಗಿ ಬ್ಯಾಂಕ್ಗಳಲ್ಲಿ ಒಂದೇ ಬ್ಯಾಂಕಲ್ಲ, ಎಲ್ಲ ಬ್ಯಾಂಕ್ಗಳಲ್ಲೂ ಅದು ಇನ್ನೊಂದು ಸರ್ ನಿಮ್ಗೆ ಹೇಳೋದು ಮರ್ತೀನಿ. ಈಗ ನಿನ್ನೆ ನಡೆದಿರೋ ಬ್ಯಾಂಕು ಹಳೇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ನಾವು ಕನ್ನಡಿಗರು ಕಟ್ಟಿರೋ ಬ್ಯಾಂಕ್ ಅದು. ಯಾವುದೇ ಹೊರಗಡೆ ಏನು ನಮ್ಮ ಇಂಡಿಯಾದಲ್ಲಿ ಇನ್ನೊಬ್ರು ಕಟ್ಟಿದವರಲ್ಲ, ನಮ್ಮ ವಿಶ್ವೇಶ್ವರಯ್ಯ ಅವರು ಕಟ್ಟಿರುವ ಬ್ಯಾಂಕ್ ಅದು. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ, ಒಪ್ಕೊಳ್ಳೋಣ. ಮುಂದೆ ಇದ್ದಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ನಮ್ಮ ಕನ್ನಡಕ್ಕೆ ಅಲ್ಲಿ ಬೆಲೆ ಇಲ್ಲ ಅಂದರೆ, ನಮ್ಮ ಬ್ಯಾಂಕಲ್ಲಿ ನಮಗೆ ಬೆಲೆ ಇಲ್ಲ ಅಂದರೆ ಇನ್ನೆಲ್ಲಿ ಅದು ಅರ್ಥ ಮಾಡ್ಕೊಂಡ್ಬಿಡ್ತದೆ. ನೋಡಿ, ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಬ್ಯಾಂಕಲ್ಲಿ ಇದನ್ನು ಕೇಳಬೇಕಾಗುತ್ತೆ. ಕನ್ನಡ ಮಾತಾಡಿ, ಕನ್ನಡ ಮಾತಾಡಲೇಬೇಕು ಅಂತಿದೆ. 6 ತಿಂಗಳಲ್ಲಿ ಕಲಿಬೇಕು. 8 ತಿಂಗಳಾಗಿದೆ. ಕನ್ನಡ ಒಂದೇ ಒಂದು ವರ್ಡ್ ಬರ್ತಾ ಇಲ್ಲ. ಒಂದು ವರ್ಡ್ ತಾವೆಲ್ಲ ನೋಡಿದ್ವಿ. ಹಾಗಾಗಿ ದಯವಿಟ್ಟು ಇದನ್ನು ಕನ್ನಡಿಗರು ಎಚ್ಚೆತ್ಕೊಂಡು ನಾನು ಕೇಳೋದಕ್ಕೆ ಇಷ್ಟ. ರಾಜ್ಯದಲ್ಲಿ ಪ್ರಾಣದ ಅನ್ನೋದನ್ನು ತೊಡಕಟ್ಟಿ ನೀವು ಮುಂದೆ ಏನು ಭಯ, ಏನು ತೊಂದರೆ ಇಲ್ಲ. ನಮ್ಮ KRS ಸೈನಿಕರು ಯಾವ ಥರ ಇದನ್ನೆಲ್ಲ ಕರ್ನಾಟಕದಲ್ಲಿ ಯಾವ ಥರ ಹೋಗ್ತಾ ಇದೆ ತಮಗೆಲ್ಲ ಗೊತ್ತಿದೆ, ಮೀಡಿಯಾವ್ರಿಗೆಲ್ಲ ಗೊತ್ತಿದೆ. ಹಾಗಾಗಿ ನಮ್ಮ ಭಯ ಅನ್ನೋದೇನಿದೆ, ನಮ್ಗೆ ಏನಿದ್ರು ಭ್ರಷ್ಟಾಚಾರ ಹೋಗ್ಬೇಕು ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ರವಿಕೃಷ್ಣ ರೆಡ್ಡಿ ಅವರ ಇದರಲ್ಲಿ ಹೋಗ್ತಾ ಇದ್ದೀರಿ. ಯಾವ ಭಯ ಇದೆ? ನಾವು ಕಾನೂನು ರೀತಿಯಲ್ಲಿ ಇದ್ದೀವಿ. ಕಾನೂನು ರೀತಿಯಲ್ಲಿ ಬಿಟ್ಟು ಹಚ್ಚಿಕೊಂಡಿಲ್ವಲ್ಲ. ಇವಾಗ ನೆನ್ನೆನೇ ನೀವು ನೋಡಿದರೆ ಕಾನೂನು ಬಿಟ್ಟು ನಾವು ಆಚೆ ಹೋಗಿದ್ದೀರಾ? ಅವರೇ ಹೇಳಿದ್ದಾರೆ ದೌರ್ಜನ್ಯ, ಪೊಲೀಸವ್ರನ್ನ ಕರ್ಸೋರು ಎಲ್ಲ ರೀತಿಯಾಗಿ ಹೋಯ್ತು. ನಾವು ಕೇಳ್ತಾನೆ ಇದ್ರಿ ಕನ್ನಡ ಮಾತಾಡಿ ಅನ್ನೋದೇ ತಪ್ಪಾ? ಅಲ್ಲಿಗೆ ಎಲ್ಲಿಗೆ ಹೋಗಿದ್ದೀರಿ ನಾವು ಕನ್ನಡಿಗರು? ಕಾನೂನು ಒಳಗಡೆ ಸಹ ನಾವು ಕೇಳಿದ್ದೀರಿ. ಬ್ಯಾಂಕಲ್ಲಿ ರಿಸರ್ವ್ ಬ್ಯಾಂಕ್ ಒಂದು ಇದು ಮಾಡಿದ್ವಿ, ಗೈಡ್ಲೈನ್ಸಲ್ಲಿ ಇದೆಯಲ್ಲ ಕನ್ನಡ ಮಾತಾಡಲೇಬೇಕು ಅಂತ. ಆಡಳಿತ ವ್ಯವಸ್ಥೆ ಮತ್ತು ಅಧಿಕಾರಿಗಳು ನಿಮ್ಮೆಲ್ಲ ಡಿಫೆನ್ಸ್ ಮಾಡೋದು, ಡಿಫೆನ್ಸ್ ಮಾಡೋ ರೀತಿ ಮಾಡ್ತಾರೆ. ಆಮೇಲೆ ಇದು ಕರ್ತವ್ಯ ಗಟ್ಟಿ ಅಂತ ಕೇಸುಗಳು ಹಾಕೋದು, ಇದೆಲ್ಲ ಮಾಮೂಲಿ ಆಗೋದು. ಎಲ್ಲ ಗೊತ್ತಿದೆ, ಇದನ್ನು ಗೊತ್ತಲ್ಲ. ಇದಕ್ಕೆ ಯಾವುದಕ್ಕೂ ಇದ್ರೆಲ್ಲ ಸಿಗೋದು ಇಲ್ಲ. ಸೈನಿಕರು ನಾವು ಬೇರೆ ಸೈನಿಕರು ಯಾವುದಕ್ಕೂ ಹಿಂದಿಗೆ ಬರೋದಿಲ್ಲ ಅಂತ ಹೇಳೋದು. ಇದೇ ಒಂದು ನೆನೆ ಎಕ್ಸಾಂಪಲ್. ನೀವು ನೋಡಿರಿ, ಎಲ್ಲ ಒಗ್ಗಟ್ಟಾದ್ರು ನನ್ನ ಒಬ್ಬನೇ ಇದೆ. ಆ ಗುರು ನಾನು ಅರ್ಥ ಆಯ್ತು. ನನ್ನ ವೈದ್ಯಕ್ಕೆ ಕೆಲ್ಸಕ್ಕೆ ಹೋಗಿದ್ದರಿಂದ ನನ್ನ ನಾವು ಯೂನಿಫಾರ್ಮ್ ಹಾಕ್ಕೊಳ್ಳೋದಿಲ್ಲ, ನಾನು ಹಾಕ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ನೀವು ಅಷ್ಟು ಜನ ಬಂದರು, ಬ್ಯಾಂಕ್ ಸಿಬ್ಬಂದಿ ಎಷ್ಟು ಜನರು ಎಲ್ಲ ಬಂದ ಮೇಲೆ ಹಾಗೂ ನಾವು ಯಾವ ಥರ ಉತ್ತರ ಕೊಟ್ಟು ಬಂದಿದ್ದೀವಿ ಅಂತ ಹೇಳಿ. ಪ್ರಮುಖವಾಗಿ ಪೊಲೀಸ್ ವ್ಯವಸ್ಥೆ ಮೇನು ನಡೀತಾ ಇರೋದು ಭ್ರಷ್ಟಾಚಾರ. ಅಲ್ಲಿ ಪೊಲೀಸವರು ಕಾನೂನು ಏನು ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದಕ್ಕೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ನೆನ್ನೆ ಕರೆದಾಗ ಪೊಲೀಸವ್ರು ಏನು ಗಲಾಟೆ ಹೊಡೆದಾಡ್ತಾಗಿದ್ದಾಗ ಮಾತ್ರ ಬಂದು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ನಾವು ಕಾನೂನು ಕೇಳಿದಾಗ ಏನಿದೆ, ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಅದನ್ನ ಅವ್ರು FIR ಇಲ್ಲ NCR ಅಂತ ಮಾಡಬೇಕಾಗುತ್ತೆ. ಆನಂತರ ನಂಗೆ ನೋಟಿಸ್ ಕೊಡಬೇಕಾಗುತ್ತೆ. ಆಮೇಲೆ ನಾನು 4 ದಿನಕ್ಕೆ ಆದಮೇಲೆ ನಾನು ನೋಟಿಸ್ ಉತ್ತರ ಕೊಟ್ಟರೆ ಓಕೆ, ಉತ್ತರ ಕೊಟ್ಟಿಲ್ಲ ಅಂದರೆ ಅರೆಸ್ಟ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದೆ. ನೀವು ಬನ್ನಿ ಅಂತ ಕರೆಯೋದಕ್ಕೆ ನೀವ್ಯಾರು? ನಿಮಗೆ ಕಾನೂನಲ್ಲಿ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ನಿಮಗೆ ಗೈಡ್ಲೈನ್ಸ್ ಇಟ್ಕೊಂಡು ಪೊಲೀಸವ್ರು ಯಾರು ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋದಿಲ್ಲ? ನೆನ್ನೆ ಕ್ರೈಮ್ ಪೊಲೀಸವರು ಇಲ್ಲ ಪೊಲೀಸವರು ಬಂದಿದ್ರು, ವಿತೌಟ್ ಯೂನಿಫಾರ್ಮಲ್ಲಿ ಬಂದಾಗ ಮಾತಾಡೋವಾಗ ಯಾವ ಥರ ಮಾತಾಡಬೇಕು? ಬನ್ನಿ ಅಂತ ಕರೆಯೋದಕ್ಕೆ ಅವ್ರು ಬರೋದಿಲ್ಲ. ನಾನು ಅಲ್ಲಿ ಗಲಾಟೆ ಮಾಡಿಲ್ಲ. ನಾನು ಕೇಳ್ತಾ ಇರೋದು ಕನ್ನಡ ಮಾತಾಡಿ ಅಂತ, ಅದು ಗಲಾಟೆ ಅಲ್ಲ. ಹಾಗಾಗಿ ಅದನ್ನು ನಾವು ಏನಿದೆ ನಮ್ಮ ಪೊಲೀಸ್ ವ್ಯವಸ್ಥೆ ಅದು ತಿಳ್ಕೊಬೇಕಾಗುತ್ತೆ. ನನಗೇನೋ ಕಾನೂನು ಗೊತ್ತಿತ್ತು, ನೀವು FIR ಮಾಡಿದ್ರೆ 4 ದಿನ ಟೈಮ್ ಇದೆ, ನೋಟಿಸ್ ಕೊಡ್ರಿ ಅಂತ ಹೇಳಿ. ಕಾನೂನು ಗೊತ್ತಿಲ್ಲದಿರೋ ಅವ್ರನ್ನ ಹೇಳ್ಕೊಳೋಕೆ ಸ್ಟೇಷನಲ್ಲಿ ಕೊಡ್ಸೋದು ಇದೆಲ್ಲ ನಡೀತಾ ಇಲ್ವಾ? ಇದೆಲ್ಲ ಒಂದು ಥರ ಭ್ರಷ್ಟಾಚಾರ. ಯಾಕಂದರೆ ಅವ್ರಿಗೆ ಒಂದು ಕಡೆ ನ್ಯಾಯ, ಈ ಕಡೆ ಒಂದು ನ್ಯಾಯ ಅಲ್ಲ. ನೀವು ಅಲ್ಲಿ ನೋಡಮ್ಮ, ನೀವು ಕಂಪ್ಲೇಂಟ್ ಕೊಡಿ, ಅವ್ರು ಕೊಡೋಂಗಿಲ್ಲ ಕೊಡಲಿ, ನಿಮ್ಗೆ ನೋಟಿಸ್ ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬೇಕು. ನಾನಲ್ಲಿ ಗಲಾಟೆ ಮಾಡ್ತಾ ಇದ್ದೆ, ಪೊಲೀಸ್ ಅವ್ರು ಬಂದು ಬಿಡಿಸ್ಬೇಕು. ಇಲ್ಲ ಇನ್ನೊಂದು ಕಾನೂನು ರೀತಿ ಕ್ರಮ ಜರುಗಿಸೋಕ್ಕೆ ಅವ್ರಿಗೆ ಅಧಿಕಾರ ಇದೆ. ನಂಗೆ ಗಲಾಟೆ ಮಾಡಲಿಲ್ಲ, ವಿಡಿಯೋ ಇದೆ, ನಾನು ಮಾತಾಡ್ತಾ ಇದ್ದೀನಿ, ಬರೀ ಕನ್ನಡ ಮಾತಾಡೋದು ಕೇಳಿದ್ದೀನಿ. ಅದಕ್ಕೆ ಪೊಲೀಸ್ ಅವ್ರು ಬಂದು ದಯವಿಟ್ಟು ಸಾರ್ವಜನಿಕರು ತಿಳ್ಕೊಳ್ಳಿ, ಪೊಲೀಸವ್ರು ಯಾವತ್ತಿದ್ರು ಬಂದು ಗಲಾಟೆ ಹಾಕಿದಾಗ ಮಾತ್ರನೇ ಬರೋದು. ಅಲ್ಲಿ ಮಾತಿನ ಚಕಮಕಿ ಆದಾಗ ಅದು ಏನಿದೆ ಕಾನೂನು ರೀತಿ ಹೇಳ್ಬೇಕಾಗುತ್ತೆ. ಬನ್ನಿ ನೀವು ಇನ್ನೊಂದು ಕರೆಯೋದಕ್ಕೆ ನೀವು ಕರ್ಕೊಂಡು ಹೋಗೋದಕ್ಕೆ ಪೊಲೀಸ್ ಸ್ಟೇಷನ್ ಆಗೋದಿಲ್ಲ ಹೇಳೋದಕ್ಕೆ ನಿಮಗೆ ಸ್ಪಷ್ಟವಾಗಿ ಆಡಳಿತ ವ್ಯವಸ್ಥೆ ಸಾರ್ವಜನಿಕರಿಗೆ ನ್ಯಾಯ ಸಿಗೋದೇ ತುಂಬ ಕಷ್ಟಕರವಾಗಿದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಏನೆಲ್ಲ ದೂರುಗಳು ಬರ್ತಾ ಇದೆ ಅದ್ರ ಬಗ್ಗೆ. ಪೊಲೀಸ್ ಸ್ಟೇಷನ್ ಅಂತೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ
ನಮಗೆ ನ್ಯಾಯ ಸಿಗೋದು ಮರ್ಚಿಗೆ ಆಗೋಗಿದೆ. ಆಗೋರಿಗೆ ನಿಮಗೆ ಎಲ್ಲ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಲಂಚದ ಅವತಾರಗಳೇ ಎಲ್ಲ ಡಿಪಾರ್ಟ್ಮೆಂಟ್ ಮುಂದೆ ಅಂತಲ್ಲ, ಯಾವುದೇ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಇದೆ ಲಂಚದ ಅವತಾರನೇ ಇದೆ. ಯಾವುದೇ ಸಾರ್ವಜನಿಕರಿಗೆ ಮುಖ್ಯವಾಗಿ ಕೆಲಸ ಮಾಡ್ಕೊಳ್ಳೋದು ಎಲ್ಲೂ ಇಲ್ಲ. ಈಗ ನಾವೇನಾದ್ರು KRS ಈಗ ಹೆಂಗಾಗಿದೆ ಅಂದರೆ ಗುಮ್ಮ ಬಂತು ನೋಡಿ, ಗುಮ್ಮ ಬಂತು ಅನ್ನೋಂಗೆ ಈಗ ಸಾರ್ವಜನಿಕರ KRS ಕರ್ಕೊಂಡ್ಬರ್ತಾರೆ, KRS ಕರ್ಕೊಂಡ್ಬರ್ತಾರೆ ಕೆಲಸ ಮಾಡ್ಕೊಂಡು ಆ ಮಟ್ಟಕ್ಕೆ ಅಧಿಕಾರಿಗಳು ಬಂಡೆದೋಗಿದ್ದಾರೆ. ಅಧಿಕಾರಿಗಳ ಕಷ್ಟದಲ್ಲಿ ತುಂಬಿ ಕುಳಿತಾರೆ, ಕಷ್ಟದಲ್ಲಿ ಒಳಗಡೆ ಕೂಪಗಳಾಗೋಗಿದ್ದಾರೆ ಎಲ್ಲ ಯಾರೇ ಆಗಲಿ. ಇನ್ನೊಂದು ಏನಂದರೆ ನಮಗೆ ವಿಧಾನಸೌಧ ತೊಳೆದ್ರೆ ಮಾತ್ರವೇ ಅಧಿಕಾರಿಗಳು ತೊಳೆಯೋಕ್ಕಾಗೋದಕ್ಕೆ ಗೊತ್ತಾಗಿ ನಾವು ರಾಜಕೀಯ ರಾಜ್ಯದಲ್ಲಿ ರವಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಏನು ಹಳದಿ ಸೈನಿಕರು ಸಮಾಜವನ್ನು ಸ್ವಚ್ಛ ಮಾಡುವ ನಿಟ್ಟಿನಲ್ಲಿ ಪ್ರಮುಖವಾಗಿ ದಿಟ್ಟವಾಗಿ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಈಗೆಲ್ಲ ಗೊತ್ತಿದೆ. ನಮಗೆಲ್ಲೋ ಎಷ್ಟೋ ಜನ ಎಲ್ಲ ಪಕ್ಷಗಳು JCP ಪಕ್ಷಗಳು ನಮ್ಮ KRS ಪಾರ್ಟಿಯ ಹೆಸರು ಹೇಳ್ಕೊಂಡು ಕೆಲಸ ಮಾಡಿಸ್ಕೊತಾ ಇರೋದು ಎಷ್ಟು ಜನಗಳಿದ್ದಾರೆ ನಮ್ಗೆ ಗೊತ್ತಿಲ್ವಾ? ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಲ್ಲ ಸರ್. ಪ್ರತಿ ಒಬ್ಬ ವ್ಯಕ್ತಿನೂ ಅವ್ರಿಗೆ ಕೆಲಸ ಆಗಿಲ್ಲ ಅಂದರೆ KRS ಕರ್ಕೊಂಬರ್ತೀರ ಅನ್ನೋ ಒಂದು ಗುಮ ಬಂತು ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಹೋಗೋದು ಅಷ್ಟಿದೆ. ಹಂಗಾಗಿ ನಾವು ಏನಿದೆ ನಮ್ಮ KRS ಸೈನಿಕರದ್ದು ಏನು ಬಲ ಇದೆ, ಏನು ಅಧಿಕಾರಿಗಳು ಬೆಲೆ ಕೊಡ್ತಾರೆ, ನಾವು ಅಷ್ಟು ನ್ಯಾಯವಾಗೋದಕ್ಕೆ ನಾವು ಬೆಲೆ ಕೊಡ್ತಾ ಇದ್ದಾರೆ. ಅಷ್ಟೇ ನ್ಯಾಯವಾಗಿದ್ದೀವಿ. ನಮ್ಮ ಕೆಲಸಗಳು ನಮ್ಮ KRS ಹೆಸರು ಹೇಳಿದಾಗ ಏನು ನಮ್ಮ ಸರ್ಕಾರಿ ನೌಕರರು ಕೆಲಸ ಯಾವ ಥರ ಮಾಡ್ಕೊಡ್ತಾರೆ ಅಂತ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗಿದೆ. ಅಷ್ಟು ಬಲ ನಮ್ಮ KRSಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ತುಂಬಿಕೊಟ್ಟಿರ್ತಕ್ಕಂಥ ಇಷ್ಟಪಡ್ತೀನಿ.